ನನ್ನನ್ನು ದೇವರು ನಿರ್ಮಾಣ ಮಾಡಿರೋದು ಇನ್ನೊಬ್ಬರನ್ನು ಬೈಲಿಕ್ಕಲ್ಲ. ಅದು ದೋಷ ಇದೆಯೋ ಬಿಟ್ಟಿದೆಯೋ ಅದು ಆಮೇಲಿಂದು. ನನಗೆ ಹೇಳಿರೋದನ್ನು ನಾನು ಮೊದಲು ಸಾಧಿಸಬೇಕು. ನನ್ನ ಸಾಧನೆ, ನನ್ನ ಪೇಪರ್, ನನಗೇನು ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ಆನ್ಸರ್ ಮಾಡಿದ ಮೇಲೆ ಏನೋ ಪಕ್ಕದವನು ಪಾಸಾಗಲಿ ಅನ್ನೋ ಉಪಕಾರ ಇದ್ದರೆ ಅವನಿಗೆ ಹೇಳ್ಕೊಡ್ಬೇಕು. ಇವನು ಶುರುವೇ ಮಾಡಿಲ್ಲ ಶ್ರೀ ಗುರುಭ್ಯೋ ನಮಃ ಹರಿ ಓಂ, ಪಕ್ಕದವನಿಗೆ ಬರ್ದ್ಯಾ ನೀ ಪಾಸಾದರೆ ಸಾಕಪ್ಪ, ನಂಗೆ ದೇವರ ಅನುಗ್ರಹ ಇದೆ, ದೇವರ ಅನುಗ್ರಹದಿಂದ ಅಲ್ಲೇ ಕೂತಿರ್ತಿ. ಇನ್ನೊಬ್ಬನನ್ನು ನೋಡು ಅಂತ ನಿನಗೆ ಹೇಳಿಲ್ಲ, ನಿನ್ನದನ್ನು ನೀನು ಮಾಡು, ಆದರೆ ಉಪಕಾರ ಮಾಡು. ಇನ್ನೊಬ್ಬನನ್ನು ನಿಂದೆ ಮಾಡಿ ಮತ್ತೊಬ್ಬರನ್ನು ನಿಂದೆ ಮಾಡಿ ಅದಕ್ಕೆ ಮತ್ತೆ ಒಂದಿಷ್ಟು ಜನ ಹೆಬ್ಬೆಟ್ಟನ್ನು ಹೀಗನ್ನೋದು, ಕಾಮೆಂಟ್ಸ್ ಏನು ವಂಡರ್ಫುಲ್ಲಾಗಿ ಬೈತೀರಿ, ನಿಮ್ಗೆ ಯಾರನ್ನ ಹೇಳ್ಕೊಟ್ಟು ಬಂದಿದ್ದೋ ಅಥವಾ ನಿಮಗೆ ಬಂದದ್ದೋ ಅಥವಾ ನೀವೇ ಏನಾದರೂ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದೀರೋ? ಎಂಥ ದುರಂತದಲ್ಲಿ ನಾವಿದ್ದೇವೆ. ತಪ್ಪದು. ವಿಜೇಂದ್ರ ಸ್ವಾಮಿಗಳಂತಾರೆ, ಭಗವಂತ ತಲೆ ಕೊಟ್ಟದ್ದು ನೀನು ದೊಡ್ಡವರ ವಿಷಯವನ್ನು ಕೇಳಿ ಇದ್ದ ತಲೆಬಿಸಿ ಎಲ್ಲ ಹೋಯ್ತಪ್ಪ, ಸಂಸಾರದ ತಲೆಬಿಸಿ. ವಾಯುದೇವರ ಶಾಸ್ತ್ರವನ್ನು ತುಂಬಿಕೋ ಆ ತಲೆಯಲ್ಲಿ. ನಮ್ಮ ಸುಮಧ್ವ ವಿಜಯದಲ್ಲಿ ಆ ಒಂದು ಇನ್ಸಿಡೆಂಟನ್ನು ಉಲ್ಲೇಖ ಮಾಡ್ತಾರೆ. ಶ್ರೀಮದ್ ಆಚಾರ್ಯರು, ಶ್ರೀಮದ್ ಆನಂದತೀರ್ಥ ಭಗವತ್ಪಾದರು ವಾಸುದೇವ ಅನ್ನುವ ಪೂರ್ವಾಶ್ರಮದ ಹೆಸರು ಅವರಿಗೆ, ವಾಸುದೇವ ಅಂತ. ಒಬ್ಬ ಗುರುಗಳಲ್ಲಿ ಪಾಠಕ್ಕೆ ಹೋಗಿದ್ದರು. ಆಮೇಲೆ ಆ ಗುರುಗಳಿಗೆ ಗುರುದಕ್ಷಿಣೆ ಏನಾದರೂ ಕೇಳಿ ಸ್ವಾಮಿ, ನಮ್ಮ ಮಗನಿಗೆ ತುಂಬ ತಲೆನೋವು, ಅದು ಹೋಗಿಸ್ತೀರಾ? ಪ್ರಿಯ ವಯಸ್ಸ್ಯ ಶಿರೋ ಗುರುವೇದನ ಅಶಮಯತ್ ಸಹಜಾಮಪಿ ದುಸ್ಸಹ ಸವಿಪಿನೇ ವಿಜನೆ ಮುಖವಾಯುನ ಶ್ರವಣ ಗೋಚರಿತೇನ ಕದಾಚನ. ಇದು ತುಂಬ ಒಳ್ಳೆಯ ಇನ್ಫಾರ್ಮೇಷನ್. ಇದು ಶ್ರೀಮದ್ ಆನಂದತೀರ್ಥ ಭಗವತ್ಪಾದರು ಆ ಕೂಸನ್ನು ಕರೆದು ಗುರುಪುತ್ರನನ್ನು ಜನ ಇಲ್ಲದೆ ಇರುವ ಸ್ಥಳದಲ್ಲಿ ನಿಲ್ಲಿಸಿಕೊಂಡು ಅವನ ಕಿವಿಯಲ್ಲಿ ಗಾಳಿ ಊದುದ್ರಂತೆ. ಸಹಜಾಮಪಿ, ಅದು ಏನೋ ಬಂದದ್ದಲ್ಲ, ಏಟು ಬಿದ್ದು ಮೊನ್ನೆ ಎಲ್ಲೋ ತಲೆ ತೆಗಲ್ತು, ಬಂಡೆ ತೆಗಲ್ತು, ಇನ್ನೆಲ್ಲೋ ಬಿದ್ದ ಸಹಜ. ಸಹಜ ಅಂದರೆ ಹುಟ್ಟುವುದರ ಜೊತೆಯಲ್ಲೇ ಇದ್ದ ತಲೆನೋವು. ಇದು ಎರಡು ಥರ ತಲೆನೋವು ಇದೆ. ಹುಟ್ಟುವಾಗೇ ಇರೋ ತಲೆನೋವು, ಕೆಲವರು ಹುಟ್ಟಿದ್ರೇನೆ ತಲೆನೋವು. ಹಾಗಾಗಿ ಸಹಜಾಮಪಿ ದುಸ್ಸಾಹಂ, ಸಹಿಸಿಕೊಳ್ಳೋದಕ್ಕೆ ಅಸಾಧ್ಯ, ಪಾಪ ಒದ್ದಾಡ್ತಾ ಇದ್ದು. ಅವರನ್ನು ಕರೆದು ಶ್ರೀಮದ್ ಆನಂದತೀರ್ಥ ಭಗವತ್ಪಾದರು ಕಿವಿಯಲ್ಲಿ ಗಾಳಿ ಊದದ್ರಂತೆ. ಅವತ್ತಿನಿಂದ ಅವನು ತಲೆನೋವೇ ಬರಲಿಲ್ಲ ಗುರುಪುತ್ರನಿಗೆ ಅಂತಂದರು. ವಾಯುದೇವರ ಗಾಳಿ, ಅವರ ಶಾಸ್ತ್ರ, ಅವರ ಮಾತು ನಮ್ಮ ಸಂಸಾರದಲ್ಲಿರುವ ಸಹಜವಾಗಿ ನಮಗೂ ಬೇಕಾದಷ್ಟು ತಲೆಬಿಸಿಗಳು ಇದ್ದಾವೆ. ಏನೇನೋ ತಲೆನೋವು ಇರುತ್ತಲ್ಲ ಸಂಸಾರದಲ್ಲಿ. ತಲೆನೋವು ಇಲ್ಲ ಅಂದ್ರೇನು, ಅಮೃತಾಂಜನ ಹಚ್ಕೊಂಡು ಹೋಗುವಂಥ ತಲೆನೋವುಗಳಲ್ಲ ಅದು. ಏನು ತಲೆನೋವು ರೀ, ಒಂದು ಡಾಟ್ ತೊಗೊಂಬಿಡ್ರಿ ಅಂದ್ರೆ, ಅಯ್ಯೋ ಡಾಟ್ ಅಲ್ಲಪ್ಪ, ಆ ತಲೆನೋವಲ್ಲ, ನಿಮ್ಗೆ ಅದೇ ಗೊತ್ತಾಗಲ್ಲ. ಮತ್ತೇನು ತಲೆನೋವು? ಏನೋ ಮಕ್ಕಳು ಮಾತು ಕೇಳಲ್ಲ, ನಮ್ಮ ಮಾತು ಕೇಳಲ್ಲ, ಇನ್ನೇನೋ ನಾವೊಂದು ಅಂದ್ಕೊಳ್ತೀವಿ, ಅದು ಇನ್ನೊಂದಾಗತ್ತೆ. ಐವಾರು ಚೇಸಿನ ಪನಿ ಕೋತು ಪಿಲ್ಲಾಯ ಅಂತ ಏನೋ ಮಾಡ್ಲಿಕ್ಕೆ ಹೋಗಿ ಇನ್ನೇನೋ ಹಾಕ್ಕೊಡತ್ತೆ. ಆಮೇಲೆ ಇನ್ನೊಬ್ಬರ ಹತ್ರ ಹೇಳ್ಕೊಳ್ತೀವಿ, ಅವರು ಹೇಳ್ಕೊಂಡ ಮೇಲೆ ಮೆತ್ತಗೆ ಅವರೆಲ್ಲ ಕೇಳಿಕೊಂಡು ಅವ್ರ ಮನೆಯವ್ರಿಗೆ ಫೋನ್ ಮಾಡಿ, ಏನು ರೀ ಇಷ್ಟು ಗಂಟನ ಹೊಟ್ಟೆ ಉರಿಸ್ತೀರಿ ಅಂತ. ಇವನು ತಲೆನೋವು ಜಾಸ್ತಿ ಇರುತ್ತೆ, ಅದು ಇವ್ರು ಬೇರೆ ಫೋನ್ ಮಾಡಿದ್ದಕ್ಕೆ ಇನ್ನೂ ದೊಡ್ಡದಾಗ್ಬಿಡತ್ತೆ. ಒಂದೊಂದಲ್ಲ ರಗಳೆಗಳು ಸಂಸಾರದಲ್ಲಿ. ದುಃಖೌಷಧಂ ತದಪಿ ದುಃಖಂ, ಮೊದಲೇ ದುಃಖ, ಅದರ ಮೇಲೆ ಕೋತಿ ಹುಣ್ಣು ಬ್ರಹ್ಮರಾಕ್ಷಸ ಅಂತ ಇನ್ನೊಂದು ಸಮಸ್ಯೆ. ಇವೆಲ್ಲ ತಲೆಬಿಸಿ ಹೋಗಬೇಕು ಅಂದರೆ ವಾಯುದೇವರ ಶಾಸ್ತ್ರವನ್ನು, ವಾಯುದೇವರ ಶಾಸ್ತ್ರದಲ್ಲಿ ಪ್ರತಿಪಾದ್ಯನಾದ ಭಗವಂತನ ಮಹಾಮಹಿಮೆಯನ್ನು ಕೇಳ್ತಾ ಹೋದರೆ ಈ ತಲೆನೋವು ಸ್ವಲ್ಪ ಹತೋಟಿಗೆ ಬರುತ್ತಂತೆ. ಶ್ರವಣ ಮನಕಾನಂದವೀವುದು ಭವಜನಿತ ದುಃಖಗಳ ಕಳೆವುದು ವಿವಿಧ ಭೋಗಗಳನ್ನು ಇಹ ಪರಂಗಳಲಿತ್ತು ಸಲಹುವುದು. ವಿವಿಧ ಭೋಗಗಳನ್ನು ಇಹ ಪರ, ಎರಡು ವಿಧ ಸುಖವೀವ ಗುರುಮಧ್ವ ಮುನಿವರರ ಅಂತ ವಾದಿರಾಜ ಸ್ವಾಮಿಗಳಂತಾರೆ. ಎರಡೂ ಕೊಡತ್ತು, ಯಾಕೆ ಭಯಪಡ್ತಿ? ಕೊಡುವ ದೇವರಿಗೆ ಐಹಿಕವಾದದ್ದು ಕೊಡೋದು ಗೊತ್ತು, ಪಾರತ್ರಿಕವಾದದ್ದು ಕೊಡೋದು ಗೊತ್ತು. ಏನು ಕಾಳಜಿ ಮಾಡಬೇಡ, ಸದಾ ಮೂಗಿಡ್ಕೊಂಡು ನಾರಾಯಣ ಕೃಷ್ಣ ಅಂದ್ರೆ ನಡಿಬೇಕಲ್ರಿ. ಏನು ನಡೆಯೋದು? ಫಸ್ಟ್ ಕ್ಲಾಸಾಗಿ ನಡೆಸ್ತಾನೆ, ಏನಿಲ್ಲ. ಕಥಿತಂ ಕೃಷೇರಿವ ಫಲಾಲಕುಲಂ ತ್ರಿದಿವಾದಿ ಲಭ್ಯಮಪಿ ನಸ್ಯ ಫಲಂ
ಕಥಿತಂ ಕೃಷೇರಿವ ಪಲಾಲಕುಲಂ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರ ಶಾಸ್ತ್ರ ಶ್ರವಣ ಮಾಡಿದವರಿಗೆ ಸ್ವರ್ಗ ಸಿಗತ್ತಾ? ಅಯ್ಯೋ, ಸ್ವರ್ಗಕ್ಕಾಗಿ ಅವ್ರ ಶಾಸ್ತ್ರ ಯಾಕೆ ಬೇಕೋ, ಅವ್ರ ಹೆಸರು ಸಾಕು ಅಂದ್ರು. ಭತ್ತ ಬೆಳೆಯೋನಿಗೆ ಹುಲ್ಲು ತಾನಾಗೆ ಬಂದಂತೆ ಮೋಕ್ಷವೇ ಅವರ ಶಾಸ್ತ್ರದ ಡೆಸ್ಟಿನೇಷನ್, ಶಾಸ್ತ್ರಾಧ್ಯಯನದ ಡೆಸ್ಟಿನೇಷನ್. ಇನ್ನು ಈ ಲೌಕಿಕವಾದದ್ದು ದುಡ್ಡು ಕಾಸು ಸನ್ಮಾನ ಮಾನ, ಅವರು ಬಂದರು ಇವರು ಕೊಟ್ಟರು, ಅದೇನದು ಬೇಡ ಅಂದರೂ ಕೊಡ್ತಾರೆ, ಒದ್ದಂಟೆ ಡಬ್ಬು. ನಮ್ಮ ವಿಜಯರಾಯರು ಅದೇ ಅಂದ್ರು, ವೈದಿಕ ಪದವಿಯ ಐದಿಸುವವಗೆ ಲೌಕಿಕ ಐದಿಸುವುದು ಬಲು ಖ್ಯಾತೆ. ಮೈದೂನಗೊಲಿದ ಶ್ರೀ ವಿಜಯ ವಿಠ್ಠಲ ನಿನ್ನ ಪಾದ ಸಾಕ್ಷಿಯೇ ಅನುಭವವೋ. ನಿನ್ನ ಬಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಎನ್ನ ಪುಣ್ಯಗಳಿಂದ ಈ ಪರಿಯುಂಟೇನೋ, ನಿನ್ನದೇ ಸಕಲ ಸಂಪತ್ತು. ವೈದಿಕ ಪದವಿಯ ಐದಿಸುವವಗೆ ಲೌಕಿಕ ಐದಿಸುವುದು ಬಲು ಖ್ಯಾತೆ. ಇದೇನು ದೊಡ್ಡದಾ? ಭಗವಂತನ ವಾರ್ತೆ ಕೇಳಿ ತಲೆ ಅಲ್ಲಾಡಿದರೆ ತಲೆ ಇದ್ದದ್ದಕ್ಕೆ ಸಾರ್ಥಕ ಅಂತ. ಅದು ಅಲ್ಲಾಡೋದೇ ಇಲ್ಲ. ಇನ್ನೊಬ್ಬರು ನಮ್ಮ ಮುಂದೆ ಹೊಗಳ್ತಾರೆ ಅಂದರೆ ಸುಮ್ಮನೆ ಕೂತಿರ್ತೀವಿ. ಅದೇ ಬೈತಾರೆ ಅಂದರೆ ಇವು ಸ್ಪ್ರಿಂಗ್ ಬೊಂಬೆ ಥರ ಆಡ್ತಾನೆ ಇರತ್ತೆ, ಹಾಳಾಗೋಗೋದು. ಇನ್ನೂ ಹೇಳಬೇಕಾಗಿತ್ತಮ್ಮ, ನೀವು ಅರ್ಧಕ್ಕೆ ನಿಲ್ಲಿಸ್ಬಿಟ್ರಿ, ಎಷ್ಟು ಚೆನ್ನಾಗಿ ಬೈತೀರಿ ಅಂತ. ದೊಡ್ಡವರ ಗಾನ ಮಾಡಿದಾಗ ತಲೆ ಅಲ್ಲಾಡಬೇಕು, ಅವರು ಕೇಳಿ ಸಂತೋಷ ಪಡಬೇಕು. ಒಂದು ಹಿರಿಯರ ಕಥೆಯನ್ನು ಹೇಳೋರು. ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳವರ ಗುರುಗಳು ಸತ್ಯಜ್ಞಾನತೀರ್ಥರು ಅಂತ, ತುಂಬ ತಪಸ್ವಿಗಳು. 7 ವರ್ಷ ಮಾತ್ರ ಪೀಠದಲ್ಲಿ ಇದ್ದವರು. ಆದರೆ ಪೂರ್ವಾಶ್ರಮದಲ್ಲಿ ಸತ್ಯಜ್ಞಾನತೀರ್ಥರಲ್ಲಿ ಅಧ್ಯಯನ ಮಾಡಿದವರು. ಅವರು ಅವರ ಪೂರ್ವಾಶ್ರಮದಲ್ಲಿ ಅಧ್ಯಯನವನ್ನು ಮಾಡಿದ್ರು. ಒಮ್ಮೆ ಶ್ರೀಮನ್ಯಾಯ ಸುಧೆಯ ಅನುವಾದ. ಇವರು ಸತ್ಯಧ್ಯಾನರ ಪೂರ್ವಾಶ್ರಮದ ಹೆಸರು ಸೇತುರಾಮಾಚಾರ್ಯರು ಅಂತ. ಅವರು ಎದುರು ಕೂತಿದ್ದಾರೆ. ಇವರಿಗೆ ಸ್ವಲ್ಪ ಸಂಕೋಚ, ಗುರುಗಳ ಮುಂದೆ ಅನುವಾದ ಮಾಡೋದು ಹೇಗೆ. ಅನುವಾದ ಶುರುವಾಗಲಿ ಸ್ವಾಮಿಗಳದು, ನೀವು ಎದುರಿಗಿದ್ದರೆ ಸ್ವಲ್ಪ ನಮಗೆ ಸಂಕೋಚ ಆಗತ್ತೆ. ಮತ್ತು ನಾವು ಕೇಳೋದು ಹೇಗೆ? ಸ್ವಲ್ಪ ಮರೆಯಲ್ಲಿದ್ದು ಏನಾದರೂ ಕೇಳೋದು. ನೀವು ಕೇಳದೇ ಇರೋದೇನು ಹೇಳೋದಿಲ್ಲ, ನೀವು ಹೇಳಿದ್ದನ್ನೇ ನಾವು ಹೇಳೋದು. ಇಲ್ಲ ನಾವು ಕೇಳಬೇಕು. ಸರಿ, ನೀವು ಎದುರಿಗಂತೂ ಇರೋದು ಬೇಡ. ಅವತ್ತಿನ ಕಾಲದಲ್ಲಿ ಮೈಕು, ಈ ಸ್ಪೀಕರು ಎಲ್ಲಿದ್ದರೂ ಕೇಳೋದು, CCTV ಯೂಟ್ಯೂಬು ಯಾವುದೂ ಇರಲಿಲ್ಲ. ಹಾಗಾಗಿ ವ್ಯಕ್ತಿ ಇದ್ದಲ್ಲೇ ಕೇಳಿಸ್ಬೇಕು ಅಂದರೆ ಸ್ವಲ್ಪ ಸಮೀಪದಲ್ಲೇ ಇರಬೇಕು. ಎಲ್ಲೋ ಅವರು ಕೂತ ಮೇಲೆ ಅಟ್ಟ ಇತ್ತೋ ಏನೋ ಅಲ್ಲಿದ್ದರು, ಬಾಲ್ಕನಿಯಲ್ಲಿ ಅಂತ ಇಟ್ಕೊಳ್ಳು. ಇವರು ಅನುವಾದವನ್ನು ಮಾಡ್ತಾ ಇದ್ದಾಗ ಅದನ್ನು ಕೇಳ್ತಾ ತುಂಬ ಆನಂದ ಆಯಿತು. ಗುರುಗಳಿಗೆ ತುಂಬ ಆನಂದ ಆಗೋದು ಯಾವಾಗ ಅಂದರೆ, ತಾವು ಹೇಳಿದ ಪಾಠವನ್ನು ಶಿಷ್ಯರು ಚೆನ್ನಾಗಿ ಹೇಳ್ತಾ ಇದ್ದರೆ ಅದು ಕೋಟಿ ರೂಪಾಯಿ ಕೊಟ್ಟರು ಬರೋದಿಲ್ಲ. ಯದ್ಯಪಿ ಅವರು ಸನ್ಯಾಸಿಗಳು, ಪೀಠಾಧಿಪತಿಗಳು, ಗುರುಗಳು, ಅದು ಪೂರ್ವಾಶ್ರಮದ ಶಿಷ್ಯರು. ಸುಧೆಯನ್ನು ಕೇಳಿ ಹೃದಯ ಕರಗಿ ಕಣ್ಣಿನಲ್ಲಿ ಆನಂದ ಬಾಷ್ಪ ಬಂದು ತಲೆ ಅಲ್ಲಾಡ್ತು. ಆ ಗೊತ್ತಿಲ್ಲದೆ ತಲೆ ಅಲ್ಲಾಡಿದಾಗ ಕಣ್ಣಿನ ನೀರು ಅವ್ರ ಮೇಲೆ ಬಿದ್ದೋಯ್ತಂತೆ. ತಕ್ಷಣ ಅವರು, ಸ್ವಾಮಿ ಕ್ಷಮಿಸಬೇಕು, ನಮ್ಮ ದೇಹದಿಂದ ಏನು ಬಿದ್ದರೂ ಅದು ಸ್ವಲ್ಪ ಮೇಲೆ ಅದರಲ್ಲಿ ತಾರತಮ್ಯ ಉಂಟು, ಏನಂದರೂ ಅದು ಸ್ವಲ್ಪ ಕಡಿಮೆ ಪದಾರ್ಥ. ಆಗ ಅವರೇನಬೇಕು, ಇಲ್ಲ ಶ್ರೀಮನ್ಯಾಯ ಸುಧೆಯನ್ನು ಕೇಳಿದಾಗ ಹೃದಯ ಕರಗಿ ಹೃದಯದಿಂದ ಕಣ್ಣಿನ ನೀರು ಬಂದಿದೆ ಅಂದರೆ ಅದು ಗಂಗಾ ಸ್ನಾನ ಮಾಡಿಸಿದಂತೆ ಆಯಿತು ಅಂತ. ನಾವೆಲ್ಲ ಕೇಳ್ತೇವೆ. ವಾದೀಂದ್ರ ಸ್ವಾಮಿಗಳು ಗುರುಗುಣ ಸ್ತವನವನ್ನು ರಾಘವೇಂದ್ರ ಸ್ವಾಮಿಗಳ ವೃಂದಾವನದ ಮುಂದೆ ಪಾರಾಯಣ ಮಾಡಿದಾಗ ವೃಂದಾವನ ತಲೆದೂಗುತು ಅಂತ. ಸ್ವಲ್ಪ ಟಿಲ್ಟಾಗಿ ಇದೆ ರಾಯರ ವೃಂದಾವನ ಅಂತ. ಸಾಂಗ್ಲಿಯಲ್ಲಿ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರ ವೃಂದಾವನ ಇದೆ. ಅದರ ಮುಂದೆ ಸತ್ಯ ಸಂಧತೀರ್ಥ ಶ್ರೀಪಾದಂಗಳವರು ಶ್ರೀಮನ್ಯಾಯ ಸುಧೆಯನ್ನು ಅನುವಾದ ಮಾಡಿದಾಗ ಅವರ ವೃಂದಾವನ ಅಲ್ಲಾಡಿತ್ತು ಅಂತ ಕೇಳ್ತೇವೆ. ಅದು ಆ ಉಚ್ಚಾರಣೆ, ಅವರು ಹೇಳುವ ಅರ್ಥಾನುಸಂಧಾನದ ಕ್ರಮ
ತುಂಬ ಆನಂದ ಆಗತ್ತೆ. ದೊಡ್ಡವರು ಆನಂದ ಪಡುವಷ್ಟು ಆನಂದದಿಂದ ನಾವು ಹೇಳ್ತೀವೋ ಬಿಡ್ತೀವೋ, ಕಡೇ ಪಕ್ಷ ದೊಡ್ಡವರು ಹೇಳಿದ್ದನ್ನು ಕೇಳಿ ಆದರೂ ನಮ್ಮ ತಲೆ ಊಗಬೇಕು, ಅಲ್ಲಾಡಬೇಕು. ಆಗ ನಿಜವಾಗಲು ಎರಡನ್ನ ಹೇಳ್ತಾರೆ, ನೇತ್ರೇ ಜಲಂ ಗಾತ್ರ ರುಹೇಶು ಹರ್ಷಃ. ಭಗವಂತನ ವಾರ್ತೆಯನ್ನು ಕೇಳಿದಾಗ ಸ್ವಲ್ಪ ಹೃದಯ ಕರಗಬೇಕಂತೆ. ಅದು ತಕ್ಷಣ ಆಗೋದಿಲ್ಲ, ಪ್ರಾಕ್ಟೀಸ್ ಆಗಬೇಕು, ಮನಸ್ಸು ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಕೇಳ್ತಾ ಕೇಳ್ತಾ ಒಂದು ದಿವಸ ಅದಕ್ಕೆ ಟ್ಯೂನಪ್ ಆಗತ್ತೆ. ಕಣ್ಣಿನಲ್ಲಿ ಆನಂದ ಭಾಷ್ಪ ಬಂದು ತಲೆ ಅಲ್ಲಾಡಿದರೆ ಸಾರ್ಥಕ. ನಮ್ಮ ಹೃದಯದಲ್ಲಿ ಬಿಂಬರೂಪಿ ಭಗವಂತ ಇದ್ದಾನೆ. ದೇವರು ತಲೆಯನ್ನು ಇಟ್ಟಿರೋದೇ ಅದು ಕೊಡದ ಶೇಪಲ್ಲಿ ಇಟ್ಟಿಯಾನ ನೋಡ್ರಿ. ಕುತ್ತಿಗೆ ಕೊಡದ ಮುಂಭಾಗ, ಇದು ಕೊಡ ಇದ್ದಾಗಿದೆ. ಭಗವಂತನ ವಾರ್ತೆ ಅನ್ನುವ ಗಂಗಾಜಲವನ್ನು ಕಿವಿಯ ಮುಖಾಂತರ ತಲೆಯಲ್ಲಿ ತುಂಬಿಕೊಂಡು ಹೃದಯದಲ್ಲಿರುವ ಬಿಂಬನಿಗೆ ಆ ಜ್ಞಾನದ ರಸವನ್ನು ಅಭಿಷೇಕ ಮಾಡಲಿ ಅಂತ ತಳ್ಕಂಬಳಕ ಇಟ್ಟ್ಯಾನೆ. ಅದು ಕಿವಿಯಲ್ಲಿ ನಾವು ಪೂರ್ಣ ವ್ಯಾಲ್ವನ್ನೇ ಬಂದ್ ಮಾಡಿ ಒಳ್ಳೆ ನೀರನ್ನೇ ಬಿಡದೇ ಇದ್ದರೆ ಭಗವಂತನ ವಾರ್ತೆ ಎಂಬ ಜಲವನ್ನು ಬಿಟ್ಟು ಹೃದಯದಲ್ಲಿರುವ ಬಿಂಬನಿಗೆ ಅದನ್ನು ಅಭಿಷೇಕ ಮಾಡಿ ಪುನಃ ಪುನಃ ಅದನ್ನು ಸ್ಮರಣೆ ಮಾಡಬೇಕು. ಶೃಣ್ವನ್ ಗೃಣನ್ ಸಂಸ್ಮರಯನ್, ಮೇಲಿಂದ ಮೇಲೆ ಅದನ್ನು ಮೆಲಕು ಹಾಕಿ ಭಗವಂತನ ವಾರ್ತೆಯನ್ನು